ನಾಡದೇವಿ ಚಾಮುಂಡಿ ದರ್ಶನ ಇನ್ಮುಂದೆ ದುಬಾರಿಯಾಗಲಿದೆ. ರಾಜ್ಯದ ಮೂಲೆ ಮೂಲೆಯಿಂದ ಬೆಟ್ಟಕ್ಕೆ ಬರೋ ಭಕ್ತರಿಗೆ ಪ್ರಾಧಿಕಾರ ಶಾಕ್ ನೀಡಿದೆ. ಬಡ ಭಕ್ತರು ದೇವಿ ದರ್ಶನಕ್ಕೆ ಮಾಡಬೇಕೋ ಬೇಡವೋ ಎಂಬ ಸ್ಥಿತಿ ಬಂದಿದೆ. ಪ್ರಾಧಿಕಾರದ ನಿರ್ಧಾರಕ್ಕೆ ಆಕ್ರೋಶ ಹೆಚ್ಚಾಗ್ತಿದೆ. ಬಡವರ ಪಾಲಿಗೆ ಚಾಮುಂಡೇಶ್ವರಿ ದರ್ಶನ ಬಲು ಕಷ್ಟ. ಎಂಟ್ರಿಯು ದುಬಾರಿ, ಲಾಡು ಪ್ರಸಾದದ ಬೆಲೆಯು ಏರಿಕೆ. ಕಾಸಿದ್ದವರಿಗಷ್ಟೇ ದೇವಿ ಕೃಪೆ. ಇದು ಸರಿನಾ ಅಂತ ಆಕ್ರೋಶ. ಮೈಸೂರಿನ ಚಾಮುಂಡಿ ಬೆಟ್ಟಕ್ಕೆ ಮೂಲೆ ಮೂಲೆಯಿಂದ ಭಕ್ತ ಸಾಗರವೇ ಹರಿದು ಬರುತ್ತೆ. ಆದ್ರೆ ಚಾಮುಂಡೇಶ್ವರಿ ಬೆಟ್ಟ ಪ್ರಾಧಿಕಾರ ಈಗ ಬರೋ ಭಕ್ತರಿಗೆ ಶಾಕ್ ಮೇಲೆ ಶಾಕ್ ನೀಡಿದೆ. ಬಡವರ ಪಾಲಿಗೆ ನಾಡದೇವಿ ದರ್ಶನವೇ ಕಷ್ಟವಾಗ್ತಿದೆ. ಯಾಕಂದ್ರೆ ಚಾಮುಂಡಿ ಬೆಟ್ಟದ ಪ್ರವೇಶ ಶುಲ್ಕದಿಂದ ಹಿಡಿದು ದೇವಿ ದರ್ಶನ, ಲಾಡು ಪ್ರಸಾದದ ದರವನ್ನ ಹೆಚ್ಚಳ ಮಾಡಲಾಗಿದೆ. ಹಾಗಾದ್ರೆ ಯಾವ್ಯಾವುದಕ್ಕೆ ಎಷ್ಟು ದರ ಏರಿಕೆಯಾಗಿದೆ ಅನ್ನೋದನ್ನ ನೋಡೋದಾದ್ರೆ, ದೇವಿ ದರ್ಶನದ ಪ್ರವೇಶ ಶುಲ್ಕ 30 ರೂಪಾಯಿಯಿಂದ 50 ರೂಪಾಯಿಗೆ ಏರಿಕೆ. ವಿಶೇಷ ಪ್ರವೇಶ ಶುಲ್ಕ 100 ರೂಪಾಯಿಯಿಂದ 200 ರೂಪಾಯಿಗೆ ಏರಿಕೆ. ಅಭಿಷೇಕ ಸೇವಾ ಶುಲ್ಕ 300 ರೂಪಾಯಿಯಿಂದ 550ಕ್ಕೆ ಹೆಚ್ಚಳ. ಚಾಮುಂಡಿ ಬೆಟ್ಟದ ಲಾಡು ಪ್ರಸಾದ 15 ರೂಪಾಯಿಯಿಂದ 25 ರೂಪಾಯಿಗೆ ಹೆಚ್ಚಳ. ನಾಡಿನ ಅಧಿದೇವತೆ ಚಾಮುಂಡೇಶ್ವರಿ ದರ್ಶನ ದುಬಾರಿಯಾಗಿರೋದಕ್ಕೆ ತೀವ್ರ ವಿರೋಧ ವ್ಯಕ್ತವಾಗ್ತಿದೆ. ಕರ್ನಾಟಕ ಸೇನಾಪಡೆ ಸದಸ್ಯರು ಮೈಸೂರಿನ ಹಳೆ ಜಿಲ್ಲಾಧಿಕಾರಿ ಕಚೇರಿ ಮುಂಭಾಗ ಪ್ರತಿಭಟನೆ ನಡೆಸಿ ಆಕ್ರೋಶ ಹೊರಹಾಕಿದ್ದಾರೆ. ರಾಜ್ಯ ಸರ್ಕಾರ ಚಾಮುಂಡೇಶ್ವರಿ ದೇವಸ್ಥಾನದ ಮೂಲಕ ಹಣ ಮಾಡಲು ಹೊರಟಿದೆ. ಬಡ ಭಕ್ತರ ಪಾಲಿಗೆ ಚಾಮುಂಡೇಶ್ವರಿಯನ್ನ ದುಬಾರಿ ಮಾಡಲು ಹೊರಟಿದ್ದಾರೆ ಅಂತ ಕಿಡಿಕಾರಿದ್ದಾರೆ. ಚಾಮುಂಡಿ ಬೆಟ್ಟದಲ್ಲಿ ಏನು ದರ್ಶನಕ್ಕೆ ಹಾಗೂ ವಿಶೇಷ ಸೇವೆಗಳಿಗೆ ದರವನ್ನು ಏರಿಸಿರುವಂಥ ರಾಜ್ಯ ಸರ್ಕಾರ ಹಾಗೂ ಚಾಮುಂಡಿ ಬೆಟ್ಟ ಪ್ರಾಧಿಕಾರದ ಕ್ರಮವನ್ನು ಖಂಡಿಸಿ ಇಂದು ಪ್ರತಿಭಟನೆ ಮಾಡ್ತಾ ಇದ್ದೀವಿ. ರಾಜ್ಯದ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಾಗಿನಿಂದ ಒಂದಲ್ಲ ಒಂದು ದರಗಳನ್ನ ಪ್ರತಿನಿತ್ಯ ಏರಿಸ್ತಾನೆ ಇದೆ. ರಾಜ್ಯ ಸರ್ಕಾರ ಅಧಿಕಾರಕ್ಕೆ ಬಂದಾಗ ಎಲ್ಲ ದರಗಳು, ಅದರಲ್ಲಿ ವಿಶೇಷವಾಗಿ ದಿನನಿತ್ಯ ಪದಾರ್ಥಗಳೇನಿದ್ದು ಪ್ರತಿಯೊಂದು ದರವನ್ನು ಏರಿಸ್ತಾ ಬರ್ತಾರೆ. ಈಗ ನೋಡಿದ್ರೆ ಚಾಮುಂಡಿ ಬೆಟ್ಟದಲ್ಲಿ ಮತ್ತೆ ಏಕಾಏಕಿ ಲಾಡು ಪ್ರಸಾದ, ಏನು ಪ್ರಸಾದ ಅಂತ ತಗೋತಾ ಇದ್ವಿ, 15 ರೂಪಾಯಿ ಇದ್ದಂಥ ಲಾಡುನ 25 ರೂಪಾಯಿ ಮಾಡಿದ್ದಾರೆ. ಅದರಲ್ಲೂ ಅಲ್ಲಿ ಭಕ್ತಾದಿಗಳು ಹೇಳ್ತಾ ಇದ್ದಾರೆ ಲಾಡು ಅಲ್ಲಿ ಗುಣಮಟ್ಟನೇ ಎಲ್ಲ ಸ್ವಲ್ಪ ಕಳಪೆಯಾಗಿದೆ ಅಂತ. ಇನ್ನು ಆಷಾಢ ಮಾಸದ ವಿಶೇಷ ದರ್ಶನವನ್ನ ಈಗಲೂ ಮುಂದುವರಿಸಿಕೊಂಡು ಬರಲಾಗಿದೆಯಂತೆ. 15 ನಿಮಿಷಗಳಲ್ಲೇ ದರ್ಶನ ಮಾಡಿಸ್ತೇವೆ ಅಂತ ಜನರ ಕಿವಿಗೆ ಹೂ ಮುಡಿಸ್ತಿದ್ದಾರೆ ಅನ್ನೋ ಆರೋಪ ಕೇಳಿ ಬಂದಿದೆ. ಚಾಮುಂಡೇಶ್ವರಿ ಬೆಟ್ಟ ಅಭಿವೃದ್ಧಿ ಪ್ರಾಧಿಕಾರ ಎಲ್ಲ ದರ್ಶನ ವ್ಯವಸ್ಥೆಗಳನ್ನ ಯಥಾಸ್ಥಿತಿಗೆ ತರಬೇಕು ಅಂತ ಒತ್ತಾಯಿಸಿದ್ದಾರೆ. ಒಟ್ನಲ್ಲಿ ಚಾಮುಂಡೇಶ್ವರಿ ದೇವಿ ದರ್ಶನ ಪಡೆದು ಕಷ್ಟ ಕಾರ್ಪಣ್ಯಗಳನ್ನ ದೂರ ಮಾಡ್ಕೋತಾ ಇದ್ದ ಭಕ್ತರಿಗೆ ಇದೀಗ ಶುಲ್ಕ ಬಿಸಿ ತಟ್ಟಿದೆ. ಸರ್ಕಾರ, ಚಾಮುಂಡೇಶ್ವರಿ ಅಭಿವೃದ್ಧಿ ಪ್ರಾಧಿಕಾರ ಭಕ್ತರ ಆಕ್ಷೇಪಕ್ಕೆ ಯಾವ ನಿರ್ಧಾರ ತೆಗೆದುಕೊಳ್ಳುತ್ತೆ ಅನ್ನೋದನ್ನ ಕಾದು ನೋಡಬೇಕಿದೆ. ಕ್ಯಾಮರಾಮನ್ ಧನು ಜೊತೆ ಸುರೇಶ್ ಬಿ, ಗ್ಯಾರಂಟಿ ನ್ಯೂಸ್, ಮೈಸೂರು.